ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ಕೈ ಸೇರಿರುವ ರಿಪೋರ್ಟ್. ಅಮಿತ್ ಶಾ ಅವರಿಂದ ಕುಮಾರಸ್ವಾಮಿಗೆ ತ್ವರಿತಗತಿಯ ಸಂದೇಶ ರವಾನೆಯಾಗಿದೆ. HDK ಈ ಕೆಲಸವನ್ನು ತಕ್ಷಣಕ್ಕೆ ಕೈಗೆತ್ತಿಕೊಳ್ಳಿ ಅಂತ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕ್ಲೈಮ್ಯಾಕ್ಸ್ ರೀಚ್ ಆಗ್ತಿರುವ ಹೊತ್ತಲ್ಲಿ ನೇರ ಓಪನ್ ಆಗಿದೆ. ಇಷ್ಟು ದಿನ ಎಲ್ಲ ಒಳಗೊಳಗೆ ನಡೀತಾ ಇದ್ದದ್ದೀಗ ಓಪನ್ ಆಗಿರೋ ಹೊತ್ತಲ್ಲಿ BJP ಹೈಕಮಾಂಡ್ ಬಿಗ್ ಆಪರೇಷನ್ ಏನು ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕೈ ಮೂಲದ ಪ್ರಕಾರ ಡೆಲ್ಲಿಯಿಂದ ಏನಾದರೂ ಸಂದೇಶ ಬರಬಹುದು, ಸಿದ್ಧವಾಗಿರಿ ಅಂತ ಹೇಳಲಾಗಿದೆ. ಹಾಗಂತ ನೀವು ಇಳಿಬೇಕು ಸಿದ್ಧವಾಗಿರಿ ಅಂತನೋ ಅಥವಾ ಇನ್ನೊಬ್ರು ಕೊಡ್ತೀವಿ ಸಿದ್ಧವಾಗಿರೋ ಅಂತನೋ ನೇರವಾಗಿ ಅಂಥದ್ದು ಯಾವುದೂ ಬಂದಿಲ್ಲ. ಆದರೆ ಹೈಕಮಾಂಡ್ ತಗೊಳ್ಳುವಂಥ ನಿರ್ಧಾರ ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗಬಹುದು ಅಂತ ಅಲರ್ಟ್ ಮೆಸೇಜ್ ಮಾತ್ರ ಬಂದಿದೆ ಅನ್ನೋದು ಗೊತ್ತಾಗ್ತಿದೆ. ಇದುವರೆಗೂ ಕೂಡ ಯಾವತ್ತೂ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ರೆ ಅನ್ನುವ ಶಬ್ದ ಬಳಸಿರಲಿಲ್ಲ. ಹೇಳಿದ್ರೆ ನಾನೇ CM ಅಂತ. ಆದರೆ ಫಸ್ಟ್ ಟೈಮ್ ಬಳಸಿರೋದು ಆ ಕಾಲ್ ಬಂದ ಬಳಿಕ ಅನ್ನೋದು ಈಗ ಗೊತ್ತಾಗ್ತಿರುವಂಥ ಮಾಹಿತಿ ಕೈ ಮೂಲದಿಂದ. ಒಂದು ಕಡೆ ಇದಾಗ್ತಿದ್ದ ಹಾಗೆ ದಿಢೀರ್ ಅಂತ ಪರಮೇಶ್ವರ್ ಅವರು, ಮಹಾದೇವಪ್ಪನವರು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಸೇರಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ನಾವು ದಲಿತರು ನಾಯಕರು ಎಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡೋಣ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ದಲಿತ ಸಮಾವೇಶ ಮಾಡೋದಕ್ಕೆ ತಯಾರಿ ಶುರುವಾಗಿದೆ. ಹರಿಪ್ರಸಾದ್ ಅವರು, ಜಮೀರ್ ಅಹಮದ್ ಖಾನ್ ಅವರು ಹಠಾತ್ತಾಗಿ ಈಗ ಈ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿರೋದು. ಸೊ ಸಿದ್ದು ಕ್ಯಾಂಪಲ್ಲಿ ಈಗ ತಲ್ಲಣ ಸೃಷ್ಟಿಯಾಗಿದೆ. ಡೆಲ್ಲಿ ಕಾಲ್ ಬಳಿಕ ಅನ್ನೋದು ಸಿಗ್ತಿರುವಂಥ ಇನ್ಫಾರ್ಮೇಷನ್. ಅಂದರೆ ಇಂಥದ್ದೇ ಅಂತ ಏನೋ ಫೈನಲ್ ಆಗಿ ನಿರ್ಧಾರವನ್ನು ಏನೋ ಆ ಸಂದೇಶದಲ್ಲಿ ಕೊಟ್ಟಿಲ್ಲ. ಬಟ್ ಮುಂದಾಗೋ ಬೆಳವಣಿಗೆಗಳಿಗೆ ತಯಾರಾಗಿರಿ ಅನ್ನೋದಷ್ಟೇ ಆಗಿದ್ರು. ಮಾತುಕತೆ, ಅಧಿಕಾರ ಹಂಚಿಕೆ ಒಪ್ಪಂದ 23 ಚುನಾವಣೆ ಆದಮೇಲೆ ನಡೆದಿರೋದ್ರಿಂದಾಗಿ ಅದ್ಯಾವುದೇ ಬಗೆಯಲ್ಲೂ ತಿರುವನ್ನು ಪಡೆದುಕೊಳ್ಳಬಹುದು. ಈಗೇನು ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಅನ್ನುವಂಥ ಢವ ಶುರುವಾಗಿದೆ ಪರಿಸ್ಥಿತಿ. ಬಿಹಾರದ ಚುನಾವಣಾ ಫಲಿತಾಂಶ ಎಲ್ಲ ವಿಚಾರಗಳು ಕೂಡ ಇದರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಅರ್ಥ ಆಯ್ತು ನಮಗೆ. DK ಶಿವಕುಮಾರ್ ಅವರು ನಿರಂತರ ಪ್ರಯತ್ನ ಸಾಗ್ತಿದೆ. ಎಷ್ಟು ಮಟ್ಟಿಗೆ ಅಂದರೆ ದಿಢೀರಂತ ಡೆಲ್ಲಿಗೆ ಹೋದ್ರು. ಅವರು ನೋ ಡೆಲ್ಲಿ ಅಂತ ಹೇಳಿದವರು ರಾತ್ರಿ ಡೆಲ್ಲಿಗೆ ಹೋದರು. 11ನೇ ತಾರೀಕಿಗೆ ರಾಹುಲ್ ಗಾಂಧಿ ಅವ್ರ ಜೊತೆ 1-to-1 ಮೀಟಿಂಗ್ ಪ್ರಯತ್ನದಲ್ಲಿದ್ದಾರೆ. 11ನೇ ತಾರೀಕೆ ಬಿಹಾರದ ಸೆಕೆಂಡ್ ಫೇಸ್ ಎಲೆಕ್ಷನ್ ಮುಗಿಯೋದು. ಅವತ್ತೇ ಪ್ರಯತ್ನ ಮಾಡ್ತಿದ್ದಾರೆ. ಕಡೆ ಪಕ್ಷ 12ಕ್ಕೆ ಸಿಗಬೇಕು ಅಂದರೆ ಸಿದ್ದರಾಮಯ್ಯನವರು ಹೋಗೋದ್ರ ಒಳಗಡೆ ಮಾತುಕತೆ ಮುಗಿಸ್ಬೇಕು ಅಂತ ಅವರು ಹಠಕ್ಕೆ ಬಿದ್ದಿದ್ದಾರೆ. ಸೋನಿಯಾ ಗಾಂಧಿಯವರ ಮುದ್ರೆ ಒತ್ತಿಸ್ಕೊಂಡಿರೋ DK ಶಿವಕುಮಾರ್ ಅವರೀಗ ರಾಹುಲ್ ಗಾಂಧಿಯವರ ಗ್ರೀನ್ ಸಿಗ್ನಲ್ಗೋಸ್ಕರ ಎಲ್ಲ ಬಗೆಯಲ್ಲೂ ತನ್ನ ಬಳಿ ಇರುವಂಥ ಬಲಾಬಲಗಳನ್ನು ರಿಪೋರ್ಟ್ ಆಗಿ ಸಬ್ಮಿಟ್ ಮಾಡೋದಕ್ಕೆ ನಿಂತಿದ್ದಾರೆ. ಇಷ್ಟೆಲ್ಲದರ ನಡುವೆ ಈಗ BJP ಹೈಕಮಾಂಡ್, ಖುದ್ದು BJP ಹೈಕಮಾಂಡ್ ಅಲರ್ಟ್ ಆಗಿದೆ. ಈಗ ರಾಹುಲ್ ಗಾಂಧಿಯವರು DK ಶಿವಕುಮಾರ್ ಅವ್ರಿಗೆ ಅಸ್ತು ಎಂದಿದ್ದಾರೆ. ಈ ಗಾಂಧಿ ಭಾರತ 100 ಇದರ ಸಮಯದಲ್ಲಿ ಬಹುತೇಕ ಎಲ್ಲ ಶಾಸಕರು ಸಚಿವರಿಗೆ ಕಟ್ಟಾಜ್ಞೆ ಹೊರಡಿಸಿ ಡೆಡ್ಲೈನ್ ಕೊಟ್ಟಿದ್ದಾರಲ್ಲ DK ಶಿವಕುಮಾರ್ ಅವರು. ಆಫೀಸ್ಗೆ ಭೂಮಿ ನಿವೇಶನವನ್ನು ಫೈನಲ್ ಮಾಡಲೇಬೇಕು ಅಂತ ತನ್ನ ಅವಧಿಯಲ್ಲಿ ತಾನು ಅಧ್ಯಕ್ಷನಾಗಿರುವಾಗಲೇ ಮಾಡಬೇಕು ಅಂತ, ಮತ್ತು ಖರ್ಗೆ ರಾಹುಲ್ ಗಾಂಧಿಯವ್ರನ್ನ ಕರೆಸಿ ಶಂಕುಸ್ಥಾಪನೆ ಮಾಡಿಸ್ತೀನಿ ಅಂತ ಶಪಥ ಮಾಡಿದ್ದಾರೆ. ಅದೇ ರೀತಿ ಡೆಡ್ಲೈನ್ ಹಾಕಿದ್ದಾರೆ. ರಾಹುಲ್ ಗಾಂಧಿಯವರು ಆಯಿತು ಈ ಕಾರ್ಯಕ್ರಮಕ್ಕೆ ಅಂತ ಒಪ್ಪಿಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ DK ಶಿವಕುಮಾರ್ ಅವರು ತನ್ನ ಅವಧಿಯಲ್ಲಿ ಯಾವ ರೀತಿ ಕ್ರಾಂತಿ ಆಯಿತು ಕರ್ನಾಟಕದಲ್ಲಿ, ಸ್ವಂತ ಆಫೀಸು ಎಲ್ಲೆಡೆ ಕಾಂಗ್ರೆಸ್ಗೆ ಅನ್ನುವಂಥ ಒಂದು ಸಂದೇಶ ರವಾನಿಸಿದ್ದಾರೆ. ತನಗೆ ಕೊಟ್ಟರೆ ಏನು ಮಾಡಬಲ್ಲೆ ಅಂತ ರಾಹುಲ್ ಗಾಂಧಿಯವರು ಅದಕ್ಕೆಲ್ಲ ಮುದ್ರೆ ಒತ್ತಿದ್ದಾರೆ. ಈಗ ಇದಕ್ಕೊಂದು ಒತ್ತೋದು ಬಾಕಿ ಇದೆ. ಅಲ್ಲಿ ತನಕ ಡೆವಲಪ್ಮೆಂಟ್ ಆಗ್ತಿರೋದನ್ನು BJP ಹೈಕಮಾಂಡ್ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಿದ್ದು. ಈಗ ಕುಮಾರಸ್ವಾಮಿ ಅವರಿಗೆ ಸಿಗ್ನಲ್ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು. ರಾಜಕಾರಣದಲ್ಲಿ ಏನೋ ಒಂದು ದೊಡ್ಡದು ಆಗೋದಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಅದು ಯಾವ ಬಗೆಯಲ್ಲಾದರೂ ಕ್ರಾಂತಿಯೇ, ಕೊಟ್ಟರೂ ಕ್ರಾಂತಿಯೇ, ಕೊಡದಿದ್ರೂ ಕ್ರಾಂತಿಯೇ, ಯಾವುದೋ ಒಂದು ನಡೆಯುತ್ತೆ ನವೆಂಬರಲ್ಲಿ. ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಗಾಗಿ ನಡೀತಾ ಇರೋ ಶೀತಲ ಸಮರ ನವೆಂಬರ್ ಮಧ್ಯಭಾಗದಲ್ಲಿ ಬಹಳ ದೊಡ್ಡ ತಿರುವನ್ನು ಪಡೆದುಕೊಳ್ಳತ್ತೆ. ಹಾಗಾಗಿ ಅದ್ರ ಬಗ್ಗೆ ತಯಾರಾಗಿರಿ ಅಂತ ಕುಮಾರಸ್ವಾಮಿ ಅವ್ರಿಗೆ ಸಂದೇಶವನ್ನು ಅಮಿತ್ ಶಾ ಅವರೇ ಕೊಟ್ಟಿದ್ದಾರಂತೆ. ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶ ಬರ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಒಪ್ಪಿಕೊಳ್ಳದೆ ಇರಲಿ, ದೊಡ್ಡ ಬೆಳವಣಿಗೆ ಆಗತ್ತೆ. ಹಾಗಾಗಿ ಅದು ಶತಸಿದ್ಧ ಆಗಿರೋದ್ರಿಂದಾಗಿ ನೀವು ರೆಡಿ ಇರಬೇಕು, ಏನು ಬೇಕಾದರೂ ಆಗಬಹುದು.
ಅಂತ ಕೆಲವು ಸೀಕ್ರೆಟ್ ಆಪರೇಷನ್ಗಳ ಪ್ಲ್ಯಾನ್ ಆಗಿದೆಯಂತೆ ಈಗ. ಮತ್ತು ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಅವರು ಕೊಟ್ಟಿರೋ ಸೂಚನೆ ಏನಪ್ಪ ಅಂತ ಕೇಳಿದ್ರೆ, ಕಾಂಗ್ರೆಸ್ನ ಹಲವು ನಾಯಕರು ಸಚಿವರು ಭ್ರಷ್ಟಾಚಾರ ಹಗರಣಗಳನ್ನು ಈ ಹೊತ್ತಲ್ಲಿ ಸ್ಫೋಟಿಸಬೇಕು. ಸುಮಾರು ಜನ ಪ್ರಭಾವಿ ಮಂತ್ರಿಗಳು, ಆಧಾರ ಸ್ತಂಭ ಆಗಿರುವಂಥ ಮಿನಿಸ್ಟರ್ಸ್ ಬುಡಕ್ಕೆ ಕೈ ಹಾಕಿಬಿಡ್ಬೇಕು. ಅಂದರೆ ಅಷ್ಟು ದೊಡ್ಡ ಹಗರಣಗಳು, ದಾಖಲೆಗಳು ಸ್ಫೋಟವಾಗಬೇಕು. ಅದೇ ಟೈಮಿಗೆ ಸರಿಯಾಗಿ ಕಬ್ಬಣ ಕಾಯತ್ತೆ ನವೆಂಬರ್ 14 ನಂತರ, ಆವಾಗಲೇ ಹೊಡೆದು ಬಿಡಬೇಕು. ಸೊ ದ್ಯಾಟ್ ಸರ್ಕಾರ ಶೇಕ್ ಆಗುತ್ತೆ, ಆ ಮಟ್ಟಿಗೆ ಸಮಸ್ಯೆ ಆಗುತ್ತೆ, ಬಂಡವಾಳ ಬಯಲಾಗುತ್ತೆ. ಸೊ ಬಿಜೆಪಿ ಹೈಕಮಾಂಡ್ HD ಕುಮಾರಸ್ವಾಮಿ ಅವರಿಗೆ ಬಿಗ್ ಟಾಸ್ಕ್ ಅನ್ನ ಕೊಟ್ಟಿದೆ. ಮಧ್ಯಂತರ ಚುನಾವಣೆ ಅಥವಾ ಆಪರೇಷನ್ನು ಮತ್ತೊಂದು ಏನು ಬೇಕಾದರೂ ನಡೆಯೋ ಹಂತಕ್ಕೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ ಆಗೋದು ನಿಶ್ಚಿತ. ಸೊ ನಾವು ನಮ್ಮ ತಯಾರಿ ಮಾಡ್ಕೊಂಡಿರ್ಬೇಕು. ಅಲ್ಲಿ ಏನಾದರೂ ಆದರೂ ಕೂಡ ನಾವೇ ತಯಾರಿಲ್ಲ ಅಂದರೆ ದಡ್ಡರಾಗ್ತೀವಿ ಅನ್ನೋ ತನಕ ಹೈಕಮಾಂಡೇ ಈಗ ಸೀಕ್ರೆಟ್ ರಿಪೋರ್ಟನ್ನು ತರಿಸ್ಕೊಂಡು ಕುಮಾರಸ್ವಾಮಿ ಅವ್ರಿಗೆ ಈ ಟಾಸ್ಕನ್ನು ಹ್ಯಾಂಡ್ ಓವರ್ ಮಾಡಿರೋದು. ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಟಾರ್ಗೆಟ್ ಮಾಡೋಕೆ ಬಂದಿರಲಿಲ್ಲ, ಪಕ್ಷ ಸಂಘಟನೆಯ ಕಡೆಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದ ಕುಮಾರಸ್ವಾಮಿ ಅವರು ಈಗ ಮೊನ್ನೆಯಿಂದ DK ಶಿವಕುಮಾರ್ ಅವ್ರನ್ನ ತರಾಟೆಗೆ ತಗೊಳ್ತಿದ್ದಾರೆ, ಬಹಿರಂಗ ಸವಾಲು ಹಾಕ್ತಿದ್ದಾರೆ. ಎಲ್ಲ ಇಡ್ತೀನಿ, ಧಾರಾವಾಹಿ ಥರ ಇಡ್ತೀನಿ, ಸ್ಫೋಟಕ ದಾಖಲೆಗಳನ್ನು ಅಂತಿದ್ದಾರೆ. ಅವ್ರಿಗೆ ಆ ಸಾಮರ್ಥ್ಯವೇ ಇಲ್ಲ ನನ್ನ ಜೊತೆಗೆ ಚರ್ಚೆ ಕೂರೋದಕ್ಕೆ ಅಂತ ಬಹಿರಂಗ ಸವಾಲು ಎಸೆದಿದ್ದಾರೆ. ಸೊ ಮತ್ತೆ ಕರ್ನಾಟಕ ಸರ್ಕಾರವನ್ನು ಟಾರ್ಗೆಟ್ ಮಾಡಿ ಅಖಾಡಕ್ಕೆ ಧುಮುಕಿದ್ದಾರೆ ಕುಮಾರಸ್ವಾಮಿ ಅವರು. ಅಕ್ಟೋಬರ್ ನವೆಂಬರ್ ಈ ಹೊತ್ತಲ್ಲಿ ಕರ್ನಾಟಕ ಪಾಲಿಟಿಕ್ಸಲ್ಲಿ ಏನೇ ಆದರೂ ಕೂಡ ಅದು BJPಗೆ ಲಾಭ ಆಗುತ್ತೆ ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರವಾಗಿರೋದ್ರಿಂದ ಈಗ ಪರಿಸ್ಥಿತಿ ತಾರಕಕ್ಕೇರಿದೆ. ನೋಡಿ, ದಲಿತ CM ಅಂತ ಹೆಂಗೆ ಜೋರಾಗಿ ಅಬ್ಬರಿಸ್ತಿದ್ದಾರೆ ಅಂತ ಕಾಂಗ್ರೆಸ್ನ ಸಿದ್ದರಾಮಯ್ಯ ಕ್ಯಾಂಪ್ನ ನಾಯಕರೆಲ್ಲ. ಇವರು ಮುನಿಯಪ್ಪ ಆಗಲಿ, ಪರಮೇಶ್ವರ್ ಆಗಲಿ, ಮಾದೇವಪ್ಪನವರಾಗಲಿ ಅನ್ನೋ ತನಕ ಈಗ ಬಂದಿದೆ. ಸೊ CM ಬದಲಾವಣೆ ಖಚಿತ ಆಗೋದಾದರೆ ಇವರಾಗಲಿ CM, ದಲಿತ CM ಆಗಬೇಕು, ಇಲ್ಲ ದಲಿತ ಸಮುದಾಯ ಕಾಂಗ್ರೆಸ್ನ ವಿರುದ್ಧ ಸಿಡಿದೇಳುತ್ತೆ ಅನ್ನೋ ಸಂದೇಶವನ್ನು ಸಂಘಟನೆಯವರು ಕೊಟ್ಟುಬಿಟ್ಟಿದ್ದಾರೆ. ದಲಿತ ಸಂಘಟನೆ, ಒಕ್ಕೂಟಗಳೆಲ್ಲ. ಅಂದರೆ ಹೈಕಮಾಂಡ್ಗೆ ಸಂದೇಶ ಇದು, ಬದಲು ಮಾಡೋಕೆ ಹೊರಟಿದ್ದೀರಿ ನೀವು ಅಂದರೆ ದಲಿತ CM ಮಾಡಿ ಅಂತ ಜೋರಾಗಿದೆ. ಖರ್ಗೆ ಅವರಾದರೂ ಕರ್ಕೊಂಡು ಬನ್ನಿ, ಇಲ್ಲ ಜಾರಕಿಹೊಳಿ ಅವ್ರನ್ನ ಮಾಡಿ, ತುಂಬ ಜನ ಆಪ್ಷನ್ಗಳಿವೆ. ಯಾಕೆ DK ಶಿವಕುಮಾರ್ ಅವರು ಚೇಂಜ್ ಆಗೋದು ಶತಸಿದ್ಧ, ಆದರೆ ಬೇರೆಯವರಾಗಲಿ ಅನ್ನೋ ತನಕ ಈಗ ಸ್ವರ ಸದ್ದು ಮಾಡ್ತಿರೋದು ಎಲ್ಲರದು ಒಕ್ಕೊರಲ ಧ್ವನಿ ಎದ್ದಿದೆ. ಇದ್ದಕ್ಕಿದ್ದಂತೆ ಈಗ ಬದಲಾವಣೆ ಶತಸಿದ್ಧ ಅನ್ನೋ ಮಟ್ಟಿಗೆ ಪ್ರತಿಧ್ವನಿಸ್ತಾ ಇದೆ. ಅಂದರೆ ಕೈಪಾಳ್ಯದಲ್ಲಿ ಕಿಡಿ ಹೊತ್ಕೊಂಡಿದೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಈ ಹೊತ್ತಲ್ಲೇ ಫಸ್ಟ್ ಟೈಮ್ ಹೇಳಿರೋದು ಸಿದ್ದರಾಮಯ್ಯನವರು, ಹೈಕಮಾಂಡ್ ಒಪ್ಪಿಕೊಂಡ್ರೆ ನಾನು 5 ವರ್ಷ CM, ಇಲ್ಲ ಅಂದರೆ ಇಲ್ಲ ಅಂತ. ಸ್ಪರ್ಧೆಯಲ್ಲಿ ಇರೋರಿಗೆ ನಾವು ತಪ್ಪಿಸೋಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವ್ರದ್ದು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ನೀವು ಕೇಳ್ತಾ ಇರ್ತೀರಲ್ಲ ಹಿಂಗೆ, ಅದಕ್ಕೆ ಪದೇ ಬರ್ತದೆ. ನೀವು ಕೇಳೋದು ಅದಕ್ಕೋಸ್ಕರ ಪದೇ ಬರ್ತದೆ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮುಖ್ಯಮಂತ್ರಿ ಎಲೆಕ್ಟ್ ಆಗೋದು, ಶಾಸಕಾಂಗ ಪಕ್ಷ ಎಲೆಕ್ಟ್ ಮಾಡೋದು 5 ವರ್ಷಕ್ಕೆ. 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲೆಕ್ಟ್ ಆಗಿರೋದು ಈಗ ನಮ್ಗೆ ಗೊತ್ತಿರೋ ಪ್ರಕಾರ. ಈಗ ಹೈಕಮಾಂಡ್ ಒಪ್ಪಿದ್ರೆ ಅಂತ ಹೇಳಿದ್ರೆ ಅಂದ್ರೆ ಅಗ್ರಿಮೆಂಟ್ ಆಗಿರೋದು ನಿಜ ಅಂತ ಆಯ್ತು. ಅಗ್ರಿಮೆಂಟು ಸೆಟಲ್ಮೆಂಟು ಪೇಮೆಂಟು, ಅರ್ಥ ಆಯ್ತಾ? ಅಗ್ರಿಮೆಂಟು, ಸೆಟಲ್ಮೆಂಟು, ಪೇಮೆಂಟು, ಈ 3 ಆಗಿದೆ ಅನ್ನೋದು ಪಕ್ಕ ಆಯ್ತು. ಹಂಗಾರೆ ಯಾರ 2.5 ವರ್ಷ ನಾನು ಹೇಳಿದ್ರೆ, ನಮ್ಮ ಛಲವಾದಿ ಹೇಳಿದ್ರೆ ಅವ್ರಿಗೇನ್ ಬುದ್ಧಿ ಇದೆಯನ್ರಿ ಅಂತ ಇದ್ರು. ಇವಾಗ ಯಾಕೆ ಹೇಳ್ತೀರಾ? ಯಾರಿಗ್ ಬುದ್ಧಿ ಇದೆ? ನಿಮಗ್ ಬುದ್ಧಿ ಇದೆಯಾ? ನಮಗ್ ಬುದ್ಧಿ ಇದೆಯಾ? ನೀವೇ ಹೇಳಿದ್ರಿ MLAಗಳು ಆಯ್ಕೆ ಮಾಡೋದು ಮುಖ್ಯಮಂತ್ರಿನ, ಹೈಕಮಾಂಡ್ ಅಲ್ಲ ಅಂತ ನೀವೇ ಹೇಳಿದ್ರಿ. ಈಗ ಉಲ್ಟಾ ಹೈಕಮಾಂಡ್ ಹೇಳಿದ್ರಿ ಅಂತ. ಅಲ್ಲಿಗೆ DK ಶಿವಕುಮಾರ್ ಏಕೆ ಹೋಗಿದ್ದಾರೆ ಡೆಲ್ಲಿಗೆ? ಇದೇ ಕಾರಣಕ್ಕೆ ಹೋಗಿರೋದು ಡೆಲ್ಲಿಗೆ. ಅದರಿಂದ ನಾವೇನ್ ಹೇಳಿದ್ರಿ ಅದು ಸತ್ಯ. ವಿರೋಧ ಪಕ್ಷವಾಗಿ BJP ಏನ್ ಹೇಳಿದೆ ಅದು ಸತ್ಯ.
ನವೆಂಬರ್ ಕ್ರಾಂತಿ ನಿಶ್ಚಿತ, ಬದಲಾವಣೆ ಖಚಿತ. ಇದು ಬಿಜೆಪಿಯ ನಿಲುವು. ಸಂದೇಶನ ಸರ್ ಅದು. ನಿನ್ನೆ ದಲಿತ ಸಂಘಟನೆಗಳು ಹೇಳಿದ್ದಾರೆ, ಈ ಸಾರಿ ದಲಿತ ಸಿಎಂ ಮಾಡಲೇ ನಾವು ಸುಮ್ಮನೆ ಬಿಡಲ್ಲ, ಈಗಲೇ ಮಾಡಬೇಕು ಅಂತ ಈಗ ಅವಕಾಶ ಬಂದಿದೆ ಮಾಡಲೇಬೇಕು ಅನ್ನೋಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅಲ್ಲ, ಅವರು ಒತ್ತಾಯ ಮಾಡೋದು ತಪ್ಪಿದ್ಯಾ? ತಪ್ಪಿದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋಣ. ಅವ್ರ ಅಭಿಪ್ರಾಯಗಳು ಹೇಳ್ತಾ ಇರ್ತಾರೆ. ಈಗ ಬಹಳ ಜನ ಬೇರೆ ಬೇರೆ ಅಭಿಪ್ರಾಯಗಳು ಹೇಳ್ತಾ ಇದಾರಲ್ಲ, ಈಗ ಅದೇ ತರ ಅವರು ಹೇಳಿರ್ತಾರೆ. ಪರಮೇಶ್ವರ್ ಅವರು ಸಮರ್ಥರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥರಿದ್ದಾರೆ, ಪಕ್ಷದಲ್ಲಿ ಸಮರ್ಥರಿದ್ದಾರೆ ಸಿಎಂ ಆಗಕ್ಕೆ ಅಂತ. ನಿಮ್ಗೆ ಆ ರೀತಿ ಆಸೆ ಆಕಾಂಕ್ಷೆಗಳು ಅಥವಾ ಕನಸುಗಳು ಇಲ್ವಾ ಸರ್? ನೋಡಿ, ಬಹಳ ಜನ ಸಮರ್ಥರಿದ್ದಾರೆ ನಮ್ಮ ಪಾರ್ಟಿಯಲ್ಲಿ. ನಾವು ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಎಷ್ಟು ಜನ ಮುಖಂಡರನ್ನ ಹುಟ್ಟಾಕಿದೆ ಹೇಳಿ. ಬಹಳ ಅನೇಕ ಜನ ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ದೊಡ್ಡವ್ರು ಆಗ್ಬಿಟ್ರು. ಇಲ್ಲಿಂದ ಟ್ರೈನಿಂಗ್ ನಮ್ದೊಂಥರ ಟ್ರೈನಿಂಗ್ ಸ್ಕೂಲ್ ಇದ್ದಂಗೆ. ಎಲ್ಲ ಟ್ರೈನಿಂಗ್, ಎಲ್ಲ ಪಕ್ಷದವ್ರಿಗೂ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇರ್ತೀವಿ. ಆದ್ರಿಂದ ಬಹಳ ಜನ ಮುಖಂಡರುಗಳು ಸಮರ್ಥರಿದ್ದಾರೆ. ಆದ್ರೆ ಅದರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅದು ನಮ್ಮ ಹೈಕಮಾಂಡಿಗೆ ಬಿಟ್ಟಿದ್ದು. ಒಂದು ವೇಳೆ ಅಂತ ಸಂದರ್ಭ ಬಂದ್ರೆ, ಈಗ ನನಗೆ ತಿಳಿದಂಗೆ ಅಂತ ಸಂದರ್ಭ ಇಲ್ವೇ ಇಲ್ಲ ಸರ್. ಒಂದು ಅಲ್ಲ, ತಾವು 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರೆ ಮಾದೇವಪ್ಪನವ್ರ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.